ಹಲೋ ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ಇವತ್ತು ನಿಮಗೋಸ್ಕರ ದೊನ್ನೆ ಬಿರಿಯಾನಿ ರೆಸಿಪಿ ತೊಗೊಬಂದೀನಿ. ಹಾಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಬಂದ್ಬಿಡೋಣ. ಫಸ್ಟ್ ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರ್ಗೆ ಮಸಾಲ ಐಟಮ್ಸ್ನ ಹಾಕ್ಕೊಳ್ತೀನಿ. ಮಸಾಲ ಐಟಮ್ಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಮರಾಠಿ ಮಗ್ಗು, ಅನಾನಸ್ ಹೂವು, ಜೀರಿಗೆ, ಸೋಂಪು, 2 ಏಲಕ್ಕಿ, 1 ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ. ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಇಲ್ಲಾಂದ್ರೆ ಹಾಗೆ ಹಾಕ್ಬಿಟ್ಟು ರುಬ್ಬಕ್ಕೆ ಹಾಕೋಬೋದು. ಇದಾದಮೇಲೆ ಇದಕ್ಕೆ 4ರಿಂದ 5 ಮೆಣಸಿನ್ಕಾಯಿ. ನಾನಿಲ್ಲಿ 1 ಗ್ಲಾಸ್ ರೈಸ್ಗೆ ಬೇಕಾಗಿರೋ ಅಂಥ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಹಿಡಿಯಾಗೋಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಹಾಗೆ ಇದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಈ ರೆಸಿಪಿಗೆ. ಈಸಿಯಾಗಿ ಬ್ಯಾಚುಲರ್ಸ್ ಆರಾಮಾಗಿ ಮಾಡ್ಕೋಬೋದು ಮನೇಲಿ. ಅದಕ್ಕೆ ಬ್ಯಾಚುಲರ್ ರೆಸಿಪಿ ಅಂತ ನಾನು ತಮ್ಲೈನಲ್ಲೇ ಹಾಕಿದ್ದೀನಿ. ಇದಾದಮೇಲೆ 1 ಇಂಚ್ ಶುಂಠಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ರೆಸಿಪಿ ಇದು. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು, ಮನೇಲಿರೋ ಐಟಮ್ಸಲ್ಲೇ. ಅದರಲ್ಲೂ ಬ್ಯಾಚುಲರ್ಸು ತುಂಬ ಅರ್ಜೆಂಟಲ್ಲಿ ನಾವು ಏನಾದರೂ ಅಡುಗೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಈ ಥರ ಬಿರಿಯಾನಿ ಮಾಡಿಕೊಂಡ್ರೆ ಈಸಿಯಾಗಿ ಒಂದು 20 ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನಾವು ಬೇಗ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ರೆ. ನೋಡಿ, ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಬೋದು. ನಾವು ಪಾತ್ರೆಗಿಂತ ಕುಕ್ಕರಲ್ಲಿ ಸಿಯೋದು ಇಲ್ಲ, ಏನೂ ಇಲ್ಲ. 1 ವಿಷಲ್ ಹಾಕ್ಸಿದ್ರೆ ಸಾಕು, ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ನಾನು ಆಲ್ಮೋಸ್ಟಲ್ಲಿ ಎಲ್ಲ ಪಲಾವ್, ಬಿರಿಯಾನಿ ಎಲ್ಲನೂ ನಾನು ಕುಕ್ಕರಲ್ಲೇ ಮಾಡೋದು. ಕುಕ್ಕರಲ್ಲಿ ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ರೈಸು ಹಾಗೆ ಅರ್ಧ kg ಚಿಕನ್, ಈ ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಅವಶ್ಯಕತೆ ಇಲ್ಲ, 1 ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಇವಾಗ ರೋಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇದಾದಮೇಲೆ ನಾನು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ರೈಸ್ಗೆ ಅರ್ಧ kg ಅಷ್ಟು ಚಿಕನ್ ಸಾಕಾಗುತ್ತೆ. ನೋಡಿ, ಇವಾಗ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಸ್ಮೆಲ್ಲೆಲ್ಲ ಹೋಗೋ ಥರ. ಯಾಕಂದರೆ ನಾವು ಹಸಿ ಮಸಾಲೆ ಹಾಕೋದ್ರಿಂದ ಚಿಕನ್ನು ಸ್ವಲ್ಪ ಸುಂಡಿಸ್ಲಿಲ್ಲ ಅಂದ್ರೂ ಸ್ಮೆಲ್ ಬಂದುಬಿಡುತ್ತೆ. ಅದರಲ್ಲಿರೋ ನೀರೆಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ನೀಟಾಗಿ ಎಣ್ಣೆ ಎಲ್ಲ ಬಿಡೋವರೆಗೂ, ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಇದಾದಮೇಲೆ 1/2 ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಗೆ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ. ಆಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಯಾವಾಗಲೂ ಚಿಕನ್ನ ನಾವು ಫಸ್ಟು ಸುಂಡಕ್ಕೆ ಹಾಕ್ಕೊಂಡಾಗ್ಲೇ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಯಾಕಂದರೆ ಚಿಕನ್ ನೀಟಾಗಿ ಉಪ್ಪನ್ನ ಹಿಡ್ಕೊಳ್ಳುತ್ತೆ, ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ ಚಿಕನ್ನು. ಅದಕ್ಕೆ ಇವಾಗಲೇ ಉಪ್ಪು ಹಾಕೋಬೇಕು. ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಾಕೋತೀನಿ. ಟೊಮೊಟೊ ಇದಕ್ಕೇನು ಬೇಕಿರಲ್ಲ. ಮನೇಲಿ ಲೆಮನ್ ಇಲ್ಲ ಅಂತ ಅಂದರೆ 1 ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಇದಕ್ಕೆ ಟೊಮೊಟೊ ಹಾಕೋಗಿಲ್ಲ. ಒಂದೇ ಒಂದು ಹಾಕಿದ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಇಲ್ಲ ಅಂತಂದರೆ ಒಂದೇ ಒಂದು ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನ ಹಾಕೋಬೇಕು. ಇವಾಗ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ, ಯಾಕಂದರೆ ಚೆನ್ನಾಗಿ ಅದು ಬೆಂದೋಗ್ಬೇಕಲ್ವ, ಅದಕ್ಕೆ ಇವಾಗಲೇ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊ ಮತ್ತು ಚಿಕನ್ನು ಒಂದು 50% ಅಷ್ಟು ಬೆಂದಿದೆ ನೀಟಾಗಿ. ನಾನಿಲ್ಲಿ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವಿಲ್ಲಿ ಬಿಸಿಲನ್ನು ಕಾಯಕ್ಕೆ ಇಟ್ಕೋಬೇಕು. ಯಾಕಂದರೆ ಬೇಗ ಅಡುಗೆ ಆಗಬೇಕಂದ್ರೆ ನಾವು ಪಲಾವ್, ಬಿರಿಯಾನಿ ಏನೇ ಮಾಡಬೇಕಾದ್ರೂ ಪಕ್ಕದಲ್ಲಿ ಬಿಸಿನೀರನ್ನ ಕಾಯಿಸಿಟ್ಕೊಂಡಿರಬೇಕು. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬೇಗ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬೇಯಿಸಬೇಕು. ಯಾಕಂದರೆ ಹಸಿ ಮಸಾಲೆ ಹಾಕಿದ್ದೀವಲ್ವ, ಆದ್ದರಿಂದ ಹಸಿ ಎಲ್ಲ ಹೋಗೋವರೆಗೂ, ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನೀಟಾಗಿ ಇದರಲ್ಲಿರೋ ಎಣ್ಣೆ ಎಲ್ಲ ಮತ್ತೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 1 ಸ್ಪೂನಷ್ಟು ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿದ್ಮೇಲೆ 2 to 3 ಮಿನಿಟ್ಸ್ ನೀಟಾಗಿ ಇದನ್ನು ಬೇಯಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಇಷ್ಟು ಟೈಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ 2-3 ಮಿನಿಟ್ಸ್ ಆಗಿದೆ. ನಾನು ಈ ಥರ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಂಡಿದೆ, ಅಲ್ಲಿವರೆಗೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಸ್ಪೂನಷ್ಟು ನೀರು ಹಾಕಿದ್ದೀನಿ. ಇವಾಗ ಸ್ವಲ್ಪ ಗ್ರೇವಿ ಬೇಯಲಿ ಅಂತ ಸ್ವಲ್ಪ ನೀರು ಹಾಕೊಂಡಿದ್ದೀನಿ, ತಳ ಹಿಡ್ಕೊಳ್ತಿತ್ತು ಅದಕ್ಕೆ. ಇದಾದಮೇಲೆ ನೀಟಾಗಿ ಇದನ್ನು ತಿರ್ಸ್ಕೊತಾ ಬೇಯಿಸ್ತಾ ಇರಬೇಕು.
ಮೈಸೂರಲ್ಲಿ ಬೆಂಗಳೂರಲ್ಲೆಲ್ಲ ಹನುಮಂತು ಪಲಾವ್ ವೆಯ್ಟ್ ಮಾಡ್ತಾರೆ. ಸೇಮ್ ಟು ಸೇಮ್ ಇದೇ ಥರ ಇರುತ್ತೆ. 300 ರೂಪಾಯಿ ಕೊಟ್ಟು ಮಾಡ್ಕೊಂಡು ತಿನ್ನೋದಕ್ಕೆ ಇಲ್ಲಿ ಮನೇಲಿರೋ ಐಟಮ್ಸಲ್ಲೇ ಅರ್ಧ kg ಚಿಕನ್ನಲ್ಲೇ ರೆಡಿ ಆಗಿಬಿಡುತ್ತೆ. ಇದು ಈಸಿ ರೆಸಿಪಿ, ಅಲ್ಲಿಗಿಂತ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದಾದಮೇಲೆ ನಾನು 1 ಗ್ಲಾಸ್ ರೈಸ್ನ ನೀರಲ್ಲಿ ನೆನೆಸಿಟ್ಟಿದ್ದೆ 5 ನಿಮಿಷ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ತಿರ್ಸ್ಕೋಬೇಕು. ಇದರಲ್ಲಿ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಇದನ್ನ ತಿರ್ಸ್ಕೊಳ್ತಾ ಇರಬೇಕು. ಇವಾಗಲೇ ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ. ಇದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನೀಟಾಗಿ ತಿರ್ಸ್ಕೊಂಡು ಬೇಯಿಸ್ತಾ ಇರಬೇಕು. ಹೋಗಿ ದುಡ್ಡು ಕೊಟ್ಟು ಅಷ್ಟೊಂದು ಖರ್ಚು ಮಾಡಿ ತಿನ್ನೋ ಬದಲು ಮನೇಲೆ ಈಸಿಯಾಗಿ ರೆಸಿಪಿ ಮಾಡ್ಕೋಬೋದು. ಇದನ್ನು ಬಿರಿಯಾನಿ ಕ್ವಿಕ್ ಆ್ಯಂಡ್ ಈಸಿ ಬಿರಿಯಾನಿ ಅಂತಲೇ ಹೇಳ್ಬೋದು. ಹನುಮಂತು ಪಲಾವ್ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ. ಒಂದು ಹೆಜ್ಜೆ ಜಾಸ್ತಿನೇ ಟೇಸ್ಟಿಯಾಗಿರುತ್ತೆ ಅನ್ಬೋದು. ನೋಡಿ ಇವಾಗ ಇದು ಕುದೀತಾ ಇದೆ. ಇದಕ್ಕೆ ನಾನು ಯಾವಾಗಲೂ ಹೇಳ್ದಂಗೆ 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ವಾಟರ್ ಹಾಕೋಬೇಕು. ಅಷ್ಟು ಹಾಕಿದ್ರೆ ಯಾವಾಗಲೂ ಮೆಜರ್ಮೆಂಟ್ ಸರಿಯಾಗಿರುತ್ತೆ. ರೈಸ್ದು ಆಗಲ್ಲ ಮತ್ತು ತುಂಬ ಗಟ್ಟಿಗೂ ಆಗಲ್ಲ. ನೋಡಿ ಈ ಗ್ಲಾಸಲ್ಲೇ ನಾನು ರೈಸ್ ತೊಗೊಂಡಿದ್ದು, ಇದೇ ಗ್ಲಾಸಲ್ಲಿ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಪಕ್ಕದಲ್ಲಿ ನೀರು ಕಾಯೋಕೆ ಇಟ್ಕೋಬೇಕು. ಯಾವಾಗಲೂ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಬಿರಿಯಾನಿ ಬೇಗ ಆಗಿಬಿಡುತ್ತೆ ನೀರು ಹಾಕ್ತಿದ್ದಂಗೆ. ಇದರಲ್ಲಿ ನೀರಂಶ ಫಸ್ಟೇ ಇತ್ತಲ್ವ ಸ್ವಲ್ಪ, ಅದಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಇದರಲ್ಲಿ ನೀರಿತ್ತಲ್ಲ ಅದಕ್ಕೆ. ನೋಡಿ ನೀಟಾಗಿ ಇವಾಗ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರಲ್ಲಿ. ತುಂಬ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ. ಇದಕ್ಕೆ ಫಸ್ಟೇ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿರ್ತೀವಲ್ವ, ಆದ್ದರಿಂದ ಇವಾಗೇನು ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಮತ್ತೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಫಸ್ಟೇ 1 ಸ್ಪೂನ್ ಹಾಕ್ಕೊಂಡಿದ್ದೆ, ಇವಾಗ ಅರ್ಧ ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. 1.5 ಸ್ಪೂನ್ ಇದ್ದರೆ ಸಾಕಾಗುತ್ತೆ. ರೈಸ್ ಅಲ್ವಾ, ಆದ್ದರಿಂದ 1.5 ಸ್ಪೂನು ಉಪ್ಪು ಸರಿ ಹೊಂದುತ್ತೆ. ಖಾರ ಕೂಡ ನಾನು ತೋರಿಸಿದ ಮೆಜರ್ಮೆಂಟಲ್ಲಿ ಸರಿ ಹೋಗುತ್ತೆ. ಇದಾದಮೇಲೆ ಈ ಥರ ಕುದಿ ಬರಬೇಕಾದ್ರೆ ನಾನು ವಿಷಲ್ನ ಮುಚ್ತಾಯಿದ್ದೀನಿ. ಗ್ಯಾಸ್ ವಿಷಲನ್ನ ಹಾಕ್ಕೊಳ್ತಾಯಿದ್ದೀನಿ. 1 ವಿಷಲ್ ಬಂದರೆ ಸಾಕು, ಇದು ರೆಡಿಯಾಗಿರುತ್ತೆ. ನೋಡಿ ಇವಾಗ ನಾವು ರೈಸ್ ಮಾಡ್ತಿದ್ದೀವಿ, ಏನಾದರೂ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಕುದಿ ಬಂದಾಗ ನಾವು ಕುಕ್ಕರ್ ಮುಚ್ಚಳ ಹಾಕಿದ್ರೆ ನೀಟಾಗಿ ಅನ್ನ ಬರುತ್ತೆ ಮತ್ತು ಡೈಲಿ ಸೀದು ಇರಲ್ಲ. ನೋಡಿ ಇವಾಗ ವಿಷಲ್ ಬಂತು, ರೆಡಿನ ಸ್ವಲ್ಪ ಹೊತ್ತು ಆರಿಸಿದ್ದೀನಿ. ಇವಾಗ ತೆಗಿತಾ ಇದ್ದೀನಿ ಇದನ್ನು. ನೋಡಿ ಎಷ್ಟು ಉದುದ್ರಾಗಿ ನೀಟಾಗಿ ಬಂದಿದೆ ಅಂತ. ಇಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ. ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ರೆಡಿ ಟು ಈಟ್. ಇದಾದಮೇಲೆ ನಾನು ಸರ್ವ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ, ಮಧ್ಯದಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ನೋಡಿರೋ ಎಲ್ರಿಗೂ ಮತ್ತೆ ಇನ್ನೊಂದು ಸರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ ನಾನು ಬಿಸಿಯಾಗಿ ಸರ್ವ್ ಮಾಡಿದ್ದೀನಿ. ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಕಲರು ಇಲ್ಲ, ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿದೆ. ಹೋಟೆಲ್ ಸ್ಟೈಲ್ಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.